ನಿಮ್ಮ ಹೆಸರು? ಹೇಮಂತ್ ಕುಮಾರ್. ಯಾವ ಊರು? ಜನಪ್ನಹಳ್ಳಿ. ಜನಪ್ನಹಳ್ಳಿ ಯಾವ ತಾಲೂಕ್ ಬರುತ್ತೆ? ಅಣ್ಣ ತುಮಕೂರು ತಾಲೂಕು. ಊರ್ಗೆರೆ ಹೋಬಳಿ ಅರೆಗುಜ್ನಹಳ್ಳಿ ಪೋಸ್ಟ್. ಜನಪ್ನಹಳ್ಳಿ. ಎಷ್ಟೆಲ್ಲಾಗಿದೆ ಅಣ್ಣ? 6 ಆಗಿದೆ. 6 ಏನ್ ಬೆಲೆ ಹೇಳ್ತೀರಾ ಅಣ್ಣ? 2.25 ಹೇಳ್ತಾ ಇದ್ದೆ. 2.25 ಫೈನಲ್ ಅಣ್ಣ. ಮೊನ್ನೆಲ್ಲ 1.90 ಕೇಳಿದ್ರು ಕೊಡ್ಲಿಲ್ಲ. ಹೌದಾ? ನಂಬರ್ ಹೇಳ್ತೀರಾ? 6363 44 83 43. ಆ ಕಡೆ ಎಲ್ಲ ಗೊಂತು ಇಲ್ಲ. ಹಿಂದಕ್ಕೆ ಬಾ. ಹಿಂದೆ ಹಂಗೆ ಬಾ. ಬನ್ನಿ. ಗುದ್ರಾವಿ ಹಿಂಗೆ ಬನ್ನಿ ಅಲ್ಗನ್. ಚೆನ್ನಾಯ್ತು ಹೇಳ್ರಿ. ಬನ್ನಿ ವಾಪಸ್ ತೆಗಿರಿ ಒಂದ್ ರೌಂಡ. ಓ ಅಲ್ಲ ಹೊಸ ಇಲ್ಲ ಬೇರೆ. ಅಲ್ಲಿ ಹೊಸ ಇದೆ ಅಂತ ಅದು ವಾರ್ ಮಾಡ್ಕೊಂಡು ಹೋಗ್ತೈತಿ. ಅಣ್ಣ ಚಾನಲ್ ರವೀಂದ್ರ ಕನ್ನಡ ಚಾನಲ್ ಅಂತ. ರವೀಂದ್ರ ಕನ್ನಡ ಚಾನಲ್. ನಿಮ್ದು ಅವ್ರಣ್ಣ? ಇಲ್ಲೇ ಎಲ್ಲಪ್ಪ. ಬನ್ನಿ ಒಂಚೂರು ಇನ್ನೊಂಚೂರು ಮಾತಾಡ. ನಿಮ್ದು ಇದೇ ವೃತ್ತಿನಾ? ಇದೇ ವೃತ್ತಿ ಅಣ್ಣ. ಅಂದ್ರೆ ಅಣ್ಣ ನಮ್ ತಾತನ ಕಾಲದಿಂದ ಕಟ್ಟಿರ್ಲಿಲ್ಲ. ಜೋಡತ್ ಕಟ್ಟಿದ್ರು, ಬೀಜ ಹೊಡಿದಿಲ್ದವನೇ. ಹಸಿ ಮೇಲೆ ಬಿಟ್ಟಿರ್ಲಿಲ್ಲ ಅಷ್ಟೇ. ನಾವು ಈಗ ಒಂದ್ 6 ವರ್ಷದಿಂದ ಹಸಿ ಮೇಲೆ ಬಿಡ್ತಾ ಇದೀವಿ. ಹೌದಾ? ಹೆಂಗಿದೆ ಅನುಭವ? ಈಗ ಪರವಾಗಿಲ್ಲ. ಅಂದ್ರೆ ಹಿಂಗೆ ಇದ್ರದ್ದು ಸಾಕಾಣಿಕೆ ಹೆಂಗೆ? ಸಾಕಾಣಿಕೆ ಚೆನ್ನಾಗಿ ಮಾಡ್ತಾ ಇದೀವಿ ಅಣ್ಣ. ಹಸು ಬರ್ತಾವ? ಬರ್ತಾವಣ್ಣ. ದಿನಕ್ಕೆ ಎಷ್ಟು ಬರ್ತಾವ ಅಣ್ಣ? ದಿನಕ್ಕೆ ಬರಲ್ಲ. ಬಂದ್ರೆ ಒಂದೊಂದ್ ದಿವಸ 3-4 ಬರ್ತವೆ. ಬರ್ಲಿಲ್ಲ ಅಂದ್ರೆ ಒಂದೊಂದ್ ದಿವಸ ಇಲ್ಲ, ಬರೋದೇ ಇಲ್ಲ. ಒಂದೊಂದ್ ವಾರ ಬರೋದೇ ಇಲ್ಲ. ಒಂದೊಂದ್ ವಾರ ಬಂದ್ರೆ ವಾರ ಪೂರ್ತಿ 4-5 ಬಂದ್ಬಿಡ್ತೇವೆ ಒಂದೊಂದ್ ದಿನ. ಹಂಗೆ ಎಷ್ಟ್ ತಗಂತೀರಾ ಅಣ್ಣ? 500 ಹೇಳ್ತೀವಿ. ಅವ್ರು ಕೊಟ್ಟಷ್ಟು ಟೆಂಪದಾಗ ಹಾಕೊಂಬತ್ತಾರೆ. ಅವ್ರ ಹತ್ರ ಹಂಗೆ ನಾವು ಇಸ್ಕೊಳಕ್ ಆಗಲ್ಲ. ಅವ್ರು ಕೊಟ್ಟಷ್ಟು ಇಸ್ಕೊಬೇಕು. ಟೆಂಪದ ಬೇರೆ ಹಾಕೊಂಬಂದಿರ್ತಾರೆ. ಅದ್ರಿಂದ ಎಲ್ಲಾರು ಒಂದೇ ತರ ಇರಲ್ಲ. ದುಡ್ಡು ಇರೋರು ಕೊಡ್ತಾರೆ. ಈಗ ಬಿಡು, ಒಂಥರ ಖುಷಿಯಿಂದ ಕೊಡ್ತಾರ ಒಬ್ಬೊಬ್ರು. ಅಷ್ಟೇ. ಒಬ್ಬೊಬ್ರು ಅಣ್ಣ ಹಿಂಗೆ ದೂರ್ಲಿಂದ ಬಂದಿದ್ದೀವಿ ಸ್ವಲ್ಪ ಹೇಳ್ಕಂತಾರೆ. ಆಯ್ತಣ್ಣ ಎಷ್ಟ ಕೈಯಾಗಿರೋದ್ ಕೊಟ್ಟೋಗ್ರಿ ಅಂತೀವಿ. ಹೌದು. ತಿಂಡಿ ಏನೇನ್ ಕೊಡ್ತೀರಾ ಅಣ್ಣ? ತಿಂಡಿ ರವೆ ಬೂಸ, ಚಕ್ಕೆ ಬೂಸ, ಉಳ್ಳಿ ನುಚ್ಚು, ಜೋಳದ ನುಚ್ಚು, ಒಂದ್ 5-6 ತರ ಕಾಳು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಹೌದಾ? ಅದಕ್ಕೆ ಹಂಗಿರೋದು. ಸುಳಿ ಎಲ್ಲ ಕರೆಕ್ಟ್ ಆಗಿ? ಸುಳಿ ಎಲ್ಲ ಕರೆಕ್ಟ್ ಆಗೈತೆ. ಅಂದ್ರೆ ಕರು ಬಿದ್ದಿರ್ತಾವಲ್ಲ? ಕರು ಈಗ ಅಣ್ಣ ನಾವ್ ಹಿಡ್ಕೊಂಡ್ ಬಂದ್ವಿ 6 ತಿಂಗಳಾಗಿದೆ. ನಮಗೆ 1.5 ಬಿದ್ದಿತ್ತು. ಈಗೆಲ್ಲ 6 ತಿಂಗಳು 8 ತಿಂಗಳು ಫಲ. ಅಂದ್ರೆ ನೀವು ತಂದು ಎಷ್ಟು ದಿನ ಆಯ್ತು ಅಣ್ಣ? ನಾವು ತಮ್ಮಂದು 8 ತಿಂಗಳಾಯ್ತು. ಹೌದಾ? ಇನ್ನು ಹೊಸದಾಗೆ. ಎಲ್ಲಿ ಅಣ್ಣ? ಇದು ಆಂಧ್ರದಿಂದ ಹಾಕೊಂಬಂದು. ಆಂಧ್ರದಿಂದ? ಆಂಧ್ರದಲ್ಲಿ ಇಂಥವ್ ಸಿಗ್ತಾವಣ್ಣ. ಎಲ್ಲಿ? ನಾವು ಇದು ಕಾಂಟ್ಯಾಕ್ಟ್ ಮೇಲೆ ಹೋಗ್ತೀವಣ್ಣ. ಎಲ್ಲಿ ತಂದಿದ್ದು? ಆಂಧ್ರದಾಗೆ ಮುದ್ದೇನಹಳ್ಳಿ. ಎಲ್ಲಿ ಹೇಳ್ರಿ ಅಣ್ಣ? ಇಲ್ಲಿ ಆಂಧ್ರ ಬಾಳ್ರು ಮದ್ಗಿರಿ. ಮುದ್ದೇನಹಳ್ಳಿ. ಓ, ಅವ್ರು ಕಟ್ತಾರೆ ಹೇಳ್ರು. ಪೂಜಾರ ಹತ್ತಾರ. ಹೌದು. ಇಲ್ಲ, ಮಧುಗಿರಿ ತಾಲೂಕು. ಆಂಧ್ರ ಏನಲ್ಲ. ಆಂಧ್ರ ಬಾಳ್ರು ಬರ್ತತೆ ಅಂತಾರೆ. ಇಲ್ಲ ಮಧುಗಿರಿ ಮುದ್ದೇನಹಳ್ಳಿ ಅಂದ್ರೆ ಒಂದು 10 ಕಿಲೋಮೀಟರ್. ಬಿಜ್ವಾರ ಬಿಟ್ಟು ನಿಮ್ಗೊಂದು ದೇವಸ್ಥಾನ ಮುಂದೆಗಡೆ. ಏನ್ ಆಂಧ್ರ ಏನಲ್ಲ. ನಾವು ಹಂಗಂತ ತೆಲುಗು ಮಾತಾಡ್ತಾರಲ್ಲ, ಅಲ್ಲಿ ಎಲ್ಲ ತೆಲುಗು ಮಾತಾಡೋದು. ಮಧುಗಿರಿಯಿಂದ ಆ ಕಡೆ ಎಲ್ಲ ತೆಲುಗು ಮಾತಾಡೋದು. ಪೂರಾ ತೆಲುಗೇ ಮಾತಾಡೋದು ಮಧುಗಿರಿ. 5 ವರ್ಷದಿಂದ ಕಟ್ತಾ ಇದೀವಿ ಅಣ್ಣ. ಹಸಿನಾರ ಹೇಳ್ತಾರೆ ಒಳ್ಳೆ ಕರುಗಳು ಬೀಳ್ತಾ ಇದಾವೆ ಅಂತ ಹೇಳ್ತಾರೆ. ಇದಕ್ಕೂ ಚೆನ್ನಾಗಿ ಬೀಳ್ತಾವಣ್ಣ. ದೊಡ್ಡವ್ರಿ ಅಲ್ಲಿ ಆಲ್ರೆಡಿ ಒಂದ್ 2 ಹೆಣ್ಗರುಗಳು ಬಿದ್ದವೆ. ಇದ್ರಂಗೆ ಬಿದ್ದಾವೆ. ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಒಂದ್ ಜೊತೆ ಹಸ್ಗಳಿದಾವೆ. ನಮ್ಮವು ತುಂಬಾ ಆಗಿದಾವೆ. ಈಗ 8 ತಿಂಗಳು ಫಲ. ಈಗ ಮೊನ್ನೆ ಒಂದ್ ಜೊತೆ ಹಾಕೊಂಬಂದಿದ್ದು. ಅದ್ರ ಹಸ್ಗಳಿವೆ. 91,000 ಕೊಟ್ರಿ. ಕೆಲ್ಸಕ್ಕೂ ಕಟ್ತೀರಾ? ಕೆಲ್ಸಕ್ಕೂ ಕಟ್ತಾರಣ್ಣ. ಬನ್ನಿ.
ಮಾತಾಡ್ಬಾ ನೀನು ಅದು ಏ ಬಾ ಮಾತಾಡು ಇವ್ರನ್ನೆಲ್ಲ ನೋಡಿದ್ದೀನಿ ನಾನು. ಓ ಎಲ್ಲ ಅಲ್ಲೇ ಒಂದ್ಸರಿ ಬಂದ್ ವಿಡಿಯೋ ಮಾಡಿದ್ದೀನಿ ನೋಡ್ರಿ. ಅವ್ರ ಇನ್ನೊಬ್ರು ಎಲ್ಲಿ ಕೋಡಿಹಳ್ಳಿ ಆ ಕಡೆ ರೋಡಿಂದ ಆ ಕಡೆನಾ ಹ್ಮ್ ಮಾಡಿದ್ದೀನಿ. ನೀವ್ ಇರ್ಲಿಲ್ಲ ಆದ್ರೂ ನಿಮ್ ಊರಿಗೆ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ. ಹೌದು ಚೆನ್ನಾಗಿತ್ತು, ಹಿಂಗೆ ಇತ್ತು ಅದು. ಹ್ಮ್ ಮಾರಿರ ಅದು ಇಲ್ಲೇ ಮಾರಿರ ಸಂತೆಲಿ ಎಷ್ಟು ಕೊಟ್ರಿ? 95,000 ಕೊಟ್ಟಿದ್ದೆ ನಮ್ಮ ಮನೆಯವ್ರನ್ನ ಆದ್ಬಿಟ್ಟು. ಹಾ ಚೆನ್ನಾಗಿತ್ತು ಹೋರಿ. 1.5 ಮ್ಯಾಲ ಹೋಗೋದು, ನೀವು ಕಡಿಮೆ ಕೊಟ್ಟಿದ್ದೀರ ಅಷ್ಟೇ. ಆಯಕ್ ಬರುತ್ತೆ ಅಂತ ಕಡಿಮೆ ಕೊಟ್ಟಿದ್ದೀರ. ಇವು ಏನು ಸರ್ ಇವೆರಡಲ್ಲೂ ಈಗ ಹಾ ಅದು ಮಾರಿ ಹೌದಾ? ಇವೆಲ್ಲ ತಂದಿದ್ದು? ಇದನ್ನ ಇಲ್ಲೇ ಸಿದ್ಧಗಂಗೆಲ್ಲ ತಗೊಂಡಿದ್ದೆ. ಹಾ ಅದು ಇದು ದಂಡಿ ಮರದ ಹಾ ನಾವೇ ಬಿಟ್ಟಿದ್ದೇವಲ್ಲ. ಎರಡೆರಡಲ್ಲ? ಎಷ್ಟು ಹೇಳ್ತೀರಿ ಈಗ? ಈಗ 3.5 ಹೇಳ್ತಾ ಇದ್ದೀವಿ. 3.5 ಹಾ ಸುಳಿ ಎಲ್ಲ ಕರೆಕ್ಟ್ ಆಗವ. ಕೆಲ್ಸನೂ ಮಾಡ್ತೀರಾ? ಕಟ್ಟೋದೇ ಇಲ್ಲ. ಹಾ ಅಲ್ಲ ಕೆಲಸ ಎಲ್ಲ ಮಾಡ್ತೀವಿ. ಕೆಲಸನೂ ಮಾಡ್ತೀವಿ. ಹ್ಮ್ 3.5 ಹೇಳ್ತೀರಾ? ನಂಬರ್ ಹೇಳ್ರಿ. 9148 325038. ಇವ್ರ ಹೆಂಗೆ ಪರಿಚಯ? ಹಾ ಸ್ನೇಹಿತರ ಅಂದ್ರೆ ಅವತ್ತಿಂದ ಓರಿ ಕಟ್ತೀರಾ? ಹಂಗೆ ಸ್ನೇಹಿತರು. ನಮ್ಮ ಅಮ್ಮರ ತವ್ರ ಮನೆ ಕೋಡಿಹಳ್ಳಿನೇ. ಹಾ ಹಂಗಾಗಿ ಎಲ್ಲ ಜೊತೆಲೇ ಎಸ್ತೂರು. ಕೆಲ್ಸನೂ ಮಾಡ್ತೀರಾ? ಸರ್ ಕೆಲಸ ಹಸಿನ ಮೇಲೂ ಬಿಡ್ತೀರಾ? ಬಿಡ್ತೀವಿ, ಕೆಲಸ ಚೆನ್ನಾಗವೆ. ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ? ಸರ್ ನಾವು ಒಂದು 20 ವರ್ಷದಿಂದ ಕಟ್ಟಿದ್ದೀವಿ. ತುಂಬಾ ಸೀನಿಯರ್ ನೀವು. ಹೆಂಗೆ ಹಸು ಬರವ? ಬರ್ತವೆ. ಹಾ ಪರವಾಗಿಲ್ಲ. ಇದ್ದಿದ್ರಾಗ ವಾರಕ್ಕೆ 1, 2, 3 ಬರ್ತಾವೆ. ಹಳ್ಳಿ ಕಡೆ ದನವೇ ಇಲ್ವಲ್ಲ. ದನ ಇಲ್ಲಿ ಇವಾಗ ನಾಟಿ ಹಸು ಇಲ್ಲ, ಎಲ್ಲ ಸೀಮೆ ಹಸು ಕಟ್ಟವ್ರೆ. ಎಷ್ಟ್ ತಗಂತೀರಿ ನೀವು? 400 ರೂಪಾಯಿ 300 ರೂಪಾಯಿ. ಹಂಗೆ ಹೋಗೋರು ಎಷ್ಟೋ ಜನ ಇರ್ತಾರೆ, ಏನು ಹೌದು, ದುಡ್ಡಿಲ್ಲ ಅಂತ ಬಂದಿರ್ತಾರೆ. ಅಲ್ಲ ಅವ್ರು ಬರೋ ತಗೊಂಬರ್ಬೇಕಲ್ವ ದುಡ್ಡು? ಬತ್ತೀವಿ ಅಂತ ಹೋಗ್ತಾರೆ. ಹಾ ಬೇರೆ ಊರವ್ರು ಕೊಡ್ತಾರೆ. ಹಾ ಇದ್ದೂರವ್ರು ಕೊಡಲ್ಲ. ಹೌದು, ಅದು ನೀವ್ ನೋಡಿರ್ತೀರಲ್ಲ ಹಂಗಾಗಿ. ಇಲ್ಲ ಅವಾಗ ಓರಿ ಕಟ್ಟಿದ್ರಲ್ಲ ಸಖತ್ತಾಗಿತ್ತು ಅದು. ಅಂದ್ರೆ ಆಯಾಗ ಬರ್ತೈತೆ ಅಷ್ಟೇ. ನಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೆ, ನೀವ್ ಇರ್ಲಿಲ್ಲ. ಫೋನ್ ಮಾಡಿದ್ದೆ ಅಲ್ಲಿಗೂ. ಹಾ ಸರಿ ಅಣ್ಣ, ಆಯ್ತು. ಸರಿ ಸರ್.